ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಎಲ್ಲಿ ರೆಡಿ ಆಗಿವಪ್ಪ ಅಂತಂದ್ರೆ ನಮ್ಮ ಕಸಿನ್ ಸಿಸ್ಟರ್ದು ಮದುವೆ ಐತೆ ಅಂತ ಹೇಳಿದ್ವಲ್ರಿ, ಅವ್ರದ್ದು ಹಳದಿ ಫಂಕ್ಷನ್ ಐತಿ. ಸೊ ಹೆಣ್ಣಿನ ಕಡೆ ಒಂದು 5 ದಿವಸ ಮುಂಚಿತವಾಗಿ ಮಾಡತ್ತಾರು. ಹಂಗಾಗಿ ಆ ಫಂಕ್ಷನ್ಗೆ ರೆಡಿ ಆಗಿ ನಾನು ನನ್ನ ಮಗಳು ಹೊಂಟಿವಿ. ಅಮ್ಮೂಗೆ ಆರಾಮಿಲ್ರಿ, ಅಕ್ಕಿ ಬರೋದಿಲ್ಲ. ಸೋನು ಅಲ್ಲತ್ತವ ಹೆಂಗೆ ಕೂತ ನೋಡಿದ್ರಿ, ಅವನು ಬರೋದಿಲ್ಲ, ನಾವಿಬ್ರು ಹೊಂಟಿವ್ರಿ. ಸೊ ಅಲ್ಲಿ ಹೋಗಿ ನಾವು ಹೆಂಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಾಗ ತೋರಿಸ್ತೀನು. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಮ್ಮ ತಂಗಿಗಳೆಲ್ಲ ರಂಗೋಲಿ ಹಾಕಿ ಎಲ್ಲ ಡೆಕೋರೇಷನ್ದೆಲ್ಲ ಮುಗಿಸಿದ್ರಿ. ಸರ್ ನಾವು ಹೋಗೋಕನ ಇಲ್ಲಿ ನಮ್ಮ ಕಾಕುಗಳ ಮನೆಗೆ ಬಂದೀವ್ರಿ. ಅಲ್ಲೆಲ್ಲ ಡೆಕೋರೇಷನ್ ಮಾಡಕತ್ತಾರು. ಸೊ ಹಿಂಗೆ ಮಾಡ್ಯಾರ ನೋಡ್ರಿ. ಬಾಳೆ ಎಲೆ ಎಲ್ಲ ಸ್ವಲ್ಪ ಅಟ್ಯಾಚ್ ಮಾಡಿ ಅದನ್ನು ಸ್ಟೇಜ್ ಟೈಪ್ ಮಾಡಿಕೊಂಡು ಅಲ್ಲೇ ಹಳದಿ ಫಂಕ್ಷನ್ ಮಾಡ್ಬೇಕಂತೇಳಿ ಪ್ರಿಪೇರ್ ಮಾಡ್ಕೊಂಡಾರ್ರಿ. ರೆಡಿ ಆಗ್ತಿರೋಂಥ ಗರ್ಲ್ಸ್ ಈಗಿನ ನಮ್ಮ ಹುಡುಗಿ. ಅಲ್ಲಿನ ಅವರೆಲ್ಲ ರೆಡಿ ಆಗತ್ತಿದ್ರು. ಸೊ ಹಂಗೆ ನಮ್ಮ ಕಾಕು ಏನು ಹೇಳಿದ್ರಿ, ಸ್ವಲ್ಪ ಅಡುಗೆ ಏನು ಮಾಡೋಣ ನೋಡ್ರಿ ಅದನ್ನ ಹೇಳಿ ಸ್ವಲ್ಪ ಹೇಳಿದ್ರು. ಹಾಗಾಗಿ ನಮ್ಮ ದೊಡ್ಡ ಕಾಕು ಮತ್ತು ನಮ್ಮ ಅತ್ತಿಯಾರೆಲ್ಲ ಅದಾರ್ರಿ, ಅವರು ಕಾಯಿಪಲ್ಲೆ ಎಲ್ಲ ಸೂಸಾತಿದ್ರು. ನಾವು ಒಂದಿಟ್ಟು ಹೆಲ್ಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ಕೊಂಡು ಅಡುಗೆ ಕಡೆ ಬಂದು ಪಲಾವ್ ಮಾಡತ್ತಿದ್ರಿ. ಸೊ ಅದಕ್ಕೆ ಕಾಯಿಪಲ್ಲೆ ಎಲ್ಲ ಹೆಚ್ಚಿಕೊಟ್ಟಿವು. ಯುಕ್ತಿ ಎಲ್ಲಿ ಬಂದಿ ಅಪ್ಪಾಜಿ? ಹಳದಿ ಫಂಕ್ಷನ್ನಾಗ ನಾವು ಹಳದಿ ಹಚ್ಕೊಳತ್ತೀವಿ. ಸ್ಟೇಜ್ ಮೇಲೆ ಅದೀವಿ ನೋಡಿ. ಓಯ್ ಇವರು ನಮ್ಮ ತಂಗಿ ಮನೆ ಹತ್ರ ಅದಾರ. ಅವರು ಅಕ್ಕಿಗೆ ಹೇರ್ ಸ್ಟೈಲ್ ಮಾಡತ್ತಿದ್ರಿ. ಅವ್ರು ರೆಡಿ ಆಗುತ್ತಕ ನಾವು ಹೊರಗಿಂದ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ದೀಪು ನಾನು ಬಂದೀವ್ರಿ. ಸೊ ChatGPT ಒಳಗೆ ನಮ್ಮ ತಮ್ಮ ಹಳದಿ ಫಂಕ್ಷನ್ಗೆ ಏನು ಹಾಕಬೇಕು, ಏನು ಹೆಡ್ಲೈನ್ ಅಂದ್ರೆ ಕ್ವಾಂಟ್ಸ್ ಏನು ಬರಿಬೇಕಂತ ಏಕಂದ್ರೆ ಅಂತ ತೆಗೆದುಕೊಟ್ಟಿದ್ದ, ಅದನ್ನ ಓದಿ ಹೇಳತ್ತೀನಿ ರೀ. ಸೊ ಅದನ್ನ ಬರತ್ತೀವಿ, ಭಾಳ ಇಷ್ಟ ಆಗಿತ್ತದ. ಮಾಮಾನ್ ಏನು ಮಾಡೋನು? ಯೆಲ್ಲೋ ಕಲರ್ ಮಾಡೋನು. ಏ ಗುಂಡಿ, ಹಾಯ್ 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 ಹಾಯ್. ಎಲ್ಲಿ ಹಾಯ್ ಹಾಯ್ ಇಲ್ಲ, ಬಾಯ್ ಬಾಯ್ ಇಲ್ಲ. ವೈಟ್ ಯಾರು ಹಾಕೊಂಡಾರ ಅವ್ರ ಫುಲ್ ಎಲ್ಲೋ ಆಗೋದೈತಿ. ಈಗ ಎಲ್ಲ ಹಾಕೊಂಡವ್ರ ಡಿಸ್ಕೌಂಟ್ ಐತಿ. ನೀ ಬರ್ದಿಲ್ಲ ಹಿಂಗೇನ? ನೀನು ಆಮೇಲೆ ಕೊಡ್ತೀನಿ ಅಪ್ಪು. ಅಪ್ಪು ನೀ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಈಚೆ ಕಡೆ ಬಾ, ಈಚೆ ಕಡೆ ಹಿಂಗೆ ಹಾಕಿ ಬಾ, ಹಿಂಗೆ ಇಲ್ಲಿ ಮನೆ ಮುಂದೆಲ್ಲ ಹಿಂಗೆಲ್ಲ ಚೇರ್ ಎಲ್ಲ ಹಾಕಿ ಬಂದು ಮಂದಿಗೆ ಕೂಡಾಕಾಯ್ತು ಅಂತ ಯಾಕಂದ್ರೆ ಒಂದು ಸೈಡ್ ಹಂಗೆ ಇಟ್ಟಿದ್ದೀವಿ, ಒಂದು ಸೈಡ್ ಗೇಮ್ ಮತ್ತು ಏನರೇ ಅರೇಂಜ್ಮೆಂಟ್ ಮಾಡ್ಕೊಂಡೇವು ಅಂದ್ರೆ ಆಡ್ಲಿಕ್ಕೆ ಬರ್ತದ ಸ್ಪೇಸ್ ಅಂತೇಳಿ ಹಂಗೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವ್ರಿ ಎಲ್ಲ. ಏನು ಮಾಡಾರಮ್ಮ? ಚಿಕ್ಕಿದ್ದು ಇದನ್ನು ಮಾಡಾರ. ಎಲ್ಲೋ ಫಂಕ್ಷನ್, ಹಲ್ದಿ ಫಂಕ್ಷನ್. ಆಕೆ ನಮ್ಮ ವೇದೂರಿ ನಮ್ಮ ತಂಗಿ ಮಗಳ. ಸೊ ಆಕಿನವ್ರು ಎಲ್ಲೋ ಫಂಕ್ಷನ್ಗೆಲ್ಲ ರೆಡಿ ಆಗಿದ್ಲು. ಸೊ ಆಕಿನ ಸ್ವಲ್ಪ ಹಂಗೆ ಮಾತಾಡಿಸಿ ಇಲ್ಲೇ ಅದು ನಾವು ಆಗಲೇ ಬರ್ದಿವಲ್ರಿ, ಅದನ್ನು ಎಲ್ಲಿ ಹಚ್ಚಬೇಕು ಅಂತ ಹೇಗಂದು ವಿಚಾರ ಮಾಡೋದಿದ್ದೀವಿ. ಸೊ ಅಲ್ಲೊಂದು ಸ್ಪೇಸ್ ಹುಡುಕಾಡಿದ್ರು, ಅಲ್ಲೇ ಹಚ್ಬೇಕತ್ತ. ಅದ್ರಾಗ ಏನು ಬರ್ದ್ವಿ ಅಂದ್ರೆ ಹಳದಿ ಹಚ್ಚುವ ಕ್ಷಣದಿಂದ ಶುಭದ ಆರಂಭ. ಸೊ ಇದು ಭಾಳ ಒಂದು ಲೈನ್ ಭಾಳ ಇಷ್ಟ ಆಯಿತು ನಮ್ಗೆ. ಸೊ ಹಂಗಾಗಿ ಅದನ್ನು ಬರೆದು ಆಮೇಲೆ ಕೆಳಗೆ ಅವರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹಿಂಗೆಲ್ಲ ಬರಿತೀವತ್ತಂದ್ರು. ಸೊ ಬರೀರಿ, ಏನೋ ಗೇಮ್ಸ್ ಇಟ್ಟರೆ ಅದೆಲ್ಲ ಬರ್ಯಾಕೆ ಅನುಕೂಲ ಆಗ್ತದ ಅಂತ ಹೇಳಂದ್ರೆ ಅದನ್ನೆಲ್ಲ ಬರ್ದು ರೆಡಿ ಮಾಡ್ಕೊಂಡಿವ್ರಿ. ಅಲ್ಲೇ ಅನ್ಸಾತಾರ್ರಿ ಅವ್ರ ರೂಮೆಂಟ್ರಿ. ಮ್ಯೂಸಿಕ್ ಆಗಿ ಸಹಾಯ ಮಾಡಿದವ್ರಂತ ಇಲ್ಲೇ ಬರ್ದು ಅಂಟಿಸಿದ್ವಿ ನೋಡ್ರಿ. ಅದು ಲೈನ್ಸ್ ಭಾಳ ಇಷ್ಟ ಆಯ್ತು ಎಲ್ಲರಿಗೂ. ಆಮೇಲೆ ನಮ್ಮ ಕಾಕನ ಮಗಾರೆ ಅವ್ನಿಗೆ ಹಂಗೆ ಕಾಮಿಡಿ ಮಾಡ್ತಿರ್ತೀವಿ, ಅವನು ಹಂಗೆ ಕಾಮಿಡಿ ಮಾಡ್ತಿರ್ತಾನು. ನಮ್ಮ ಯುಕ್ತಿ ಅಂತರೂ ಅದೇನೋ ಹಾಡು ಹತ್ತಿತ್ತು, ಫುಲ್ ಡ್ಯಾನ್ಸ್ ಮಾಡತ್ತಿರು. ನಾವು ವಿಡಿಯೋ ಮಾಡತ್ತನ ಗಪ್ಪ ಅದ್ಲು ಅಕ್ಕಿ. ಸೊ ಹಂಗಾಕಿದ ವಿಡಿಯೋ ಮಾಡಿದ್ವಿ. DJ Bobby remix. ಸ್ಟೇಜ್ ಎಲ್ಲ ಇದನ್ನ ಮಾಡ್ಯಾರ. आहा क्या डांस है आपका? आहा आहा क्या पार है भाई. ಫ್ಯಾಮಿಲಿ ಎಲ್ಲ ಕೂಡಿತಂದ್ರೆ ಹಿಂಗೆ ಅಲ್ರಿ. ನಮ್ಮೂ ಎಲ್ಲ ನಮ್ಮ ಕಾಕಾಗಳು 4 ಮಂದಿ ಅದಾರು, ಅವ್ರ ಮಕ್ಕಳು, ನಾವು ಎಲ್ಲರೂ ಸೇರಿದೀವಿ ಅಂದ್ರೆ ಹಿಂಗೆ ಕಾಮಿಡಿ ಮಾಡೋದು. ಸೊ ಆ ಮೂಮೆಂಟ್ಸ್ ಎಂಜಾಯ್ ಮಾಡೋದು ಅಂದ್ರೆ ನಮ್ಗೆಲ್ಲರಿಗೂ ಇಷ್ಟ ರೀ. ಸೊ ಹಂಗೆ ಅದನ್ನೆಲ್ಲ ವಿಡಿಯೋ ಮಾಡ್ಕೋತ ನೋಡ್ರಿ. ದೀಪ ಬಾ ನೀನು ಇಲ್ಲಿ.
ಆಮೇಲೆ ಮಮ್ಮಿ ಜೊತೆ ಅಮ್ಮು ಮತ್ತು ಸೋನು ಅವರು ಇಬ್ರು ಬಂದ್ರಿ. ಸೊ ಮನ್ಯಾಗ ಅವ್ರು ಅಷ್ಟು ಆಗ್ತಾರೋ ಬೇಡ ಅಂತ ಅವ್ರನ್ನ ಕರ್ಕೊಂಬಂದ್ರಿ ಮಮ್ಮಿ. ಎಲ್ಲ ಪ್ರೀತಿಯ ಬಂಧುಗಳಿಗೆ ಹಳದಿ ಫಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮದುಮಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ರಾಜೇಶ್ವರಿ ಪ್ಲೀಸ್ ಕಮ್ ಆನ್ ಸ್ಟೇಜ್. ಮದುಮಗಳು ಬರ್ತಾ ಇದ್ದಾರೆ, ಎಲ್ಲರೂ ಮದುಮಗಳಿಗೆ ಸ್ವಲ್ಪ ಎಂಟರ್ಟೈನ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಗೇಮ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಸಪೋರ್ಟಿವ್ ಆಗಿ ಫಸ್ಟ್ ಡೇ ಚಾಲೆಂಜ್ ಅಂದ್ರೆ 5 days ಫಂಕ್ಷನ್ ಮಾಡಿದ್ವಿ. ಫಸ್ಟ್ ಡೇ ಹಳದಿ ಫಂಕ್ಷನ್. ಸೊ ಇವತ್ತ ಗೇಮ್ ಸ್ಟಾರ್ಟ್ ಮದುಮಗಳಿಂದನೂ ಸ್ಟಾರ್ಟ್ ಮಾಡೋಣ. ಎಂಟರ್ಟೈನ್ಮೆಂಟ್ ಆಯ್ತು, ಎಲ್ಲ ಎಂಜಾಯ್ ಮಾಡೋಣ. ಈ ಡೇ ಚಾಲೆಂಜ್ ಏನಪ್ಪಾ ಅಂತಂದ್ರೆ ನಾವು ಮೌಲಲ್ಲಿ ಸ್ವಲ್ಪ ಚೀಟಿನ ಬರ್ದು ಹಾಕಿದ್ವಿ. ಅದ್ರೊಳಗೆ ಹೋಗಿ ಒಂದ್ ಚೀಟಿನ ಎತ್ಕೊಂಡು ಅದ್ರೊಳಗೆ ಯಾವ ಕಾನ್ಸೆಪ್ಟ್ ಬಂದಿರ್ತೈತಲ್ಲ ಅದನ್ನ ಅವರು ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಾವು ಯಾವ ಡೇರಿ ಹಾಕಿಲ್ಲ ಅದನ್ನ ಮಾಡ್ಲೇಬೇಕು. ಸೊ ಎಲ್ಲಾರು ಚಪ್ಪಾಳೆ ಹಾಕಿಲ್ಲ, ಚಪ್ಪಾಳೆ ಸ್ಟಾರ್ಟ್. ಬಾಲ್ಯದ ಅತ್ಯಂತ ಮುಜುಗರದ ಫೋಟೋ ತೋರಿಸಿ ಅದರ ಹಿಂದಿನ ಕತೆ ಹೇಳುವುದು. ಅಕ್ಕಿಗೆ ಬಂದಿರತಕ್ಕಂಥ ಚಾಲೆಂಜ್ ಬಂದು ಹಳೆ ಯಾವುದಾದ್ರೂ ಒಂದು ಫೋಟೋದ ಮೆಮೊರಿ ಅಕ್ಕಿ ಹೇಳಬೇಕಾಗಿತ್ತು. ಅಕ್ಕಿ ಸೊ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ ಏಕೆಂದು ಆಲ್ಬಮ್ ಎಲ್ಲ ತೆಗೆದು ನೋಡತ್ತಿದ್ರು. ಅಕ್ಕಿ ಏನಪ್ಪ ಅಂತಂದ್ರೆ ಒಂದು ಸಣ್ಣಗಿದ್ದಾಗಿನ ಫೋಟೋನ ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೇಳಕತ್ತಿದ್ರಿ. ಕಂಪ್ಲೀಟ್ ಮಾಡಿದ್ಲು. ಸೊ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಿ. ಆಕಿ ಹೇಳಿ ಮುಗಿಸಿದ್ರಿ. ಸೆಕೆಂಡ್ ಚಾಲೆಂಜ್ ಬಂದು ನಮ್ಮ ಇನ್ನೊಬ್ಬ ಬ್ರದರ್ ಕೊಟ್ಟಿವು. ಅವ್ನು ಓಡಾಡಕತ್ತಿದ್ರಿ. ಎರಡನೇ ಚಾಲೆಂಜ್ ಅನ್ನ ಅಕ್ಷಯ್ ಹುಡೇದವ್ರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನೇನ್ ಬಂದಿದೆ ಅಂತ ಹೇಳಿ. ಏನೇನ್ ಬಂದಿದೆ ಅಕ್ಷಯ್ ಅವ್ರಿಗೆ ಏನ್ ಬಂದಿದೆಪ್ಪ ಅಂತಂದ್ರೆ ಸೇ ಐ ಮಿಸ್ ಯು ಆನ್ ಯುವರ್ ಗರ್ಲ್ ಆರ್ ಬಾಯ್ ಫ್ರೆಂಡ್. ನಮ್ಮ ಬ್ರದರ್ ಇರೋದಕ್ಕೆ ಅವಂಗ ಆ ಚಾಲೆಂಜ್ ಬರೋದಕ್ಕೆ ರಗಡ ಆಗೋತ್ರಿ ಅವನಿಗೆ. ಅವ ಕಾಲ್ ಮಾಡಕ್ ಹಚ್ಚಿದ್ವಿ ಅವನಿಗೆ. Hello. I miss you. ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಸೊ ಅವ್ರಿಗೊಂದು ಚಪ್ಪಾಳೆ ಮೂಲಕ ಪ್ರಜ್ವಲ್ ಮುಗುಳ್ಕೊಡೋರ್ಗೆ ಬಂದಿರುವಂತದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಬೌಟ್ ಯುವರ್ ರಿಯಲ್ ಲೈಫ್. ನನ್ನ ಹೆಸರು ಬಂದ್ಬಿಟ್ಟು ಪ್ರಜ್ವಲ್ ಅಂತಾರ್ರಿ. ಮನ್ಯಾಗ ಅಜ್ಜಿ ಅಜ್ಜಾಗದು ಕರಿಯಾಕ್ ಬರಂಗಿಲ್ಲ ಅಂತ ಕುಮ್ಮೆ ಹತ್ತಿಟ್ರಿ. ಈಗ ರಿಲೇಟಿವ್ಸ್ ಎಲ್ಲಾರು ಕುಮ್ಮೆ ಹತ್ತಾರ. ಐ ಮುತ್ತೆ ಪ್ರಜ್ವಲ್ ಅನ್ನತಾರ. ಚೇತನ್ ಅವ್ರಿಗೆ ಬಂದಿರತಕ್ಕಂಥದ್ದು ಡ್ರಿಂಕಿಂಗ್ 1/2 ಲೀಟರ್ ವಾಟರ್. ಅಡಿಗೆ ಮನೆಯಲ್ಲಿರುವ ಅತಿ ಖಾರವಾದ ಹಸಿಮೆಣಸಿನಕಾಯಿ ಮತ್ತು ಖಾರದ ಪುಡಿಯನ್ನು ಒಂದು ಸ್ಪೂನ್ ತಿನ್ನಬೇಕು.
ಆಗಲೇ ನಮ್ಮ ಇನ್ನೊಬ್ಬ ಬ್ರದರ್ದು 1/2 ಲೀಟ್ರ್ ವಾಟ್ರ್ ಅದು ಒಂದೇ ಉಸಿರನ್ನ ಕುಡಿದಿತ್ತು. ಸೊ ಅದು ವಿಡಿಯೋ ಮಿಸ್ ಆಗೈತ್ರಿ. ಸೊ ಅದು ಅವನು ಚಲೋ ತಂಗೆ ಕಂಪ್ಲೀಟ್ ಮಾಡಿದ್ದ. ಆಮೇಲೆ ಈಗ ನೆಕ್ಸ್ಟ್ ನಮ್ಮ ಇನ್ನೊಬ್ಬ ಬ್ರದರ್ಗೆ ಮೆಣಸಿನ್ಕಾಯಿ ತಿನ್ನೋದು ಬಂದೈತ್ರಿ. ಸೊ ಅವು ತಿಂದ ಇಲ್ಲಿ ಚಾಲೆಂಜನ್ನು ಕಂಪ್ಲೀಟ್ ಮಾಡತ್ತಾನ. ಸೊ ಇದೆಲ್ಲ ಫನ್ನಿ ಮೂಮೆಂಟ್ ರೀ. ಸೊ ಹಾಗಾಗಿ ನಾವು ಈವ್ನಿಂಗ್ ಫಂಕ್ಷನ್ ಅಂತೂ ಎಲ್ಲರೂ ಮಸ್ತ್ ಮಜಾ ಮಾಡಿದೀವಿ ರೀ ಇದನ್ನು. ಇವ್ನು ಬರ್ರಿ ಕಿತ್ತು ಸೊ ಹಂಗೆ ಬರಂಗಿಲ್ಲ ತೇಕರಿಂದ ಎಲ್ಲರೂ ಫನ್ನಿ ಡ್ಯಾನ್ಸ್ ಮಾಡಿದೀವ್ರಿ. ಅವ್ರಿಗೆ ಬಂದಿತ್ತದು, ಅವ್ರು ಒಬ್ಬರ ಮಾಡಕ್ವಲ್ಲ ಅಂದ್ರೆ ನಾವು ಅಷ್ಟು ಕೂಡ ಮಾಡಿದ್ವಿ. ಬಾಯ್ಸ್ಗೆ ಬಳೆಯನ್ನ ಹಾಕೋದು. ಇವ್ ನಮ್ಮ ಅತ್ತಿ ಮಗ ರೀ. ಸೊ ಅವನಿಗೆ ಬಾಯ್ಸ್ಗೆ ಬಳೆಯನ್ನ ಹಾಕೋದು ಚಾಲೆಂಜ್ ಬಂದಿತ್ತು. ಅವ್ನು ಸಣ್ಣ ಹುಡುಗರಿಗೆ ಹಾಕಿ ಮುಗಿಸ್ಬಿಟ್ಟಾರಿ. ದೀಪ ಹೊಡೆದವರು ಚಪ್ಪಾಳೆ ಮೂಲಕ ದೀಪ ಹೊಡೆದವರಿಗೆ ಬಂದಂತ ಚಾಲೆಂಜ್ ಒಂದು ಯಾವುದೇ ಶಬ್ದ ಮಾಡದೆ ಕೇವಲ ಸನ್ನೆಗಳ ಮೂಲಕ ಒಂದು ಕಷ್ಟವಾದ ಸಿನಿಮಾ ಹೆಸರನ್ನು ಇತರರಿಗೆ ತಿಳಿಸಬೇಕು. ನಮ್ಮ ದೀಪಕ್ಕೆ ಬಂದ ಚಾಲೆಂಜ್ ಅಂದ್ರೆ ಅಕ್ಕಿ ಸನ್ನೆ ಮೂಲಕ ಯಾವುದಾದ್ರೂ ಫಿಲಮ್ ಹೆಸರು ಹೇಳೋದು ಬಂದಿತ್ತು. ಅಕ್ಕಿ ಎಲ್ಲ ಮಾಡಿ ತೋರ್ಸಾದ್ರು, ನಾವು ಗೆಸ್ ಮಾಡಬೇಕಾಗಿತ್ತು ಯಾವುದೈತೆ ಅಂತ ಹೇಳಿ. ಸೊ ಆ ಚಾಲೆಂಜನ್ನು ಈಗ ಅಕ್ಕಿ ಬಂದಿದ್ದು ಅಕ್ಕಿ ಮಾಡಕತ್ತಿಡ್ರಿ ಹೇಳಿ ನೀವು ಗೆಸ್ ಮಾಡ್ಬೇಕು. ಏನೇನೋ ಇಟ್ಟಿರ್ತಾರಲ್ಲ, ಏನೇನೋ ಅದಾವ. ಇವ್ರದೇನೈತಿ? ಶ್ರೀ ಹುಡ್ಯದೇನ ಐತ. ಸಿರಿ ಸಿರಿ ಮಂದಾರ ಅಂತ ಹಾಗಿಸ್ಬಿಡುದು ನಾನು. ಎಲ್ಲರಿಗೂ ಸಬ್ಸ್ಕ್ರೈಬ್ like, subscribe, ಓ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 994435235. Thank you. ಓಕೆ. ಓಂ ನಮಃ ಶಿವಾಯ. ಒಂದು ನಿಮಿಷ ನೀವು ಏನು ಮಾಡ್ತಿದ್ದೀರೋ ಅದೇ ಸ್ಥಿತಿಯಲ್ಲಿ ಸ್ಟ್ಯಾಚ್ಯೂ ತರ ನಿಲ್ಬೇಕು. ಮನೆಯವರು ಏನೇ ಕಾಲು ಹೇಳಿದ್ರು ನಗಬಾರ್ದು. ಚಾಲೆಂಜ್ ಏನಂದ್ರೆ ಸ್ಟ್ಯಾಚ್ಯೂ ಚಾಲೆಂಜ್. ಒಂದು ನಿಮಿಷ ನೀವು ಏನು ಮಾಡುತ್ತಿದ್ದೀರೋ ಅದೇ ಸ್ಥಿತಿಯಲ್ಲಿ ಸ್ಟ್ಯಾಚ್ಯೂ ತರಹ ನಿಲ್ಲಬೇಕು. ಮನೆಯವರು ಯಾವುದೇ ತರಹ ಕಾಲು ಹೇಳಿದ್ರು ನಗಬಾರ್ದು. ಏನ್ ಬೇಕಾದ್ರೂ ಮೊದ್ಲ ನಗು ಅಂತ
ನಂಗೆ ನಗ್ಲಾರ್ದ ಇರೋದು ಬಂದಿತ್ತಲ್ರಿ, ನನಗರ ಫುಲ್ ನಗಿ. ಇವರೆಲ್ಲ ಫುಲ್ ಕಾಮಿಡಿಯಾಗಿ ಫಸ್ಟಿಗೆ ನಗ್ಸೋತ್ನಾಗ ನಾ ಸೀರಿಯಸ್ ಆದ್ರಿ, ಇವರೆಲ್ಲ ಆಮೇಲೆ ಸೀರಿಯಸ್ ಆದ್ಮೇಲೆ ನನಗೆ ನಗು ಬರತ್ತಿತ್ತು. ಭಾಳ ಕಂಟ್ರೋಲ್ ಮಾಡಿ ಚಾಲೆಂಜ್ ಕಂಪ್ಲೀಟ್ ಮಾಡೀನಿ ನಾನು. ಈಗ ನಮ್ಮ ತಂಗಿದ್ ಬಂದೈತ್ರಿ. ಎಲ್ಲರ ಮುಂದೆ ಒಂದು ಹಾಡನ್ನು, ಎಲ್ಲರ ಮುಂದೆ ಒಂದು ತಮಾಷೆ ಹಾಡನ್ನು ಅಳುತ್ತಾ ಹಾಡಬೇಕು. ನಮ್ಮ ತಂಗಿಗೆ ಬಂದಿರೋ ಚಾಲೆಂಜ್ ಏನಪ್ಪ ಅಂತಂದ್ರೆ ಒಂದು ಫನಿ ಹಾಡನ್ನು ಅಳ್ತಾ ಹಾಡ್ಬೇಕು ಅನ್ನೋದು. ಎಲ್ಲರೂ ಪ್ರೋತ್ಸಾಹ ನೀಡ್ರಿ ಅವ್ರಿಗೆ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದ ನೀವಂದ ಮೇಲೆ ಬಾಕಿ ಮಾತೇನು. ಆ್ಯಕ್ಚುಲಿ ಇನ್ನು ಗೇಮ್ಸ್ ಭಾಳ ಇದ್ದವು ರೀ, ಬಟ್ ಅರ್ಶಿನ ಹಚ್ಚೋಕೆ ಲೇಟ್ ಆಗ್ತದೆ ಅಂಥೇಳಿ ನಮ್ಮ ಕಾಕುಗಳೆಲ್ಲ ಮತ್ತೆ ಉಳ್ದಿದ್ದು ಫಂಕ್ಷನ್ ನಾಳೆ ಮೆಹಂದಿ ದಿವಸ ಉಳ್ದಿದ್ದು ಚಾಲೆಂಜ್ನೆಲ್ಲ ಕಂಪ್ಲೀಟ್ ಮಾಡೋಂದ್ರೆ ಇವಾಗ ಮತ್ತೆ ಇದನ್ನು ಮಾಡೋಣ ಅಂತ ಹೇಳ್ಕೊಂಡ್ರಿ. ಸೊ ಅದನ್ನ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಿ ಮತ್ತು ಈಗ ಅರ್ಶಿನ ಹಚ್ಚೋ ಫಂಕ್ಷನನ್ನು ಸ್ಟಾರ್ಟ್ ಮಾಡ್ಕೊಂಡಿವಿ. ಫಸ್ಟ್ ಈಕಿ ಆರತಿ ಮಾಡಿರ್ತಿದ್ದಕ್ಕೆ ಆ ಹುಡುಗಿ ಏನದಳಲ್ರಿ ಆಕೆ ಅಕ್ಕಾರಿ. ಸೊ ಅವರು ಇಬ್ಬರು ಗಂಡ ಹೆಂಡತಿ ಫಸ್ಟ್ ಅಕ್ಕಿಗೆ ಅರ್ಶಿನವನ್ನು ಹಚ್ಚಿ ಆರತಿ ಮಾಡಿದ್ರಿ. ಆಮೇಲೆ ನಾವೆಲ್ಲ ಹಚ್ಚಿದ್ವಿ. ಆಮೇಲೆ ಯಾರ್ಯಾರು ಬಂದಿದ್ರಲ್ಲ, ಸೊ ಅವರು ಎಲ್ಲರೂ ಅರಿಶಿನ ಒಬ್ಬೊಬ್ಬರಾಗೆ ಹಚ್ಚಿ ಈ ಫಂಕ್ಷನನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇದು ನಾವು ಏನು ಈಗ ನಮ್ಮ ಮದ್ವೆ ಯಾವುದೇ ನಮ್ಮ ಮನೆಯೊಳಗೆ ಸೆಟ್ ಆಗಲಿ, ನಾವು 5 ದಿವಸದ ಫಂಕ್ಷನನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಹುಡುಗನ ಕಡೆ ಇರಲಿ, ಹುಡುಗಿ ಕಡೆ ಇರಲಿ. ಸೊ ಇವಾಗ 5 ದಿವಸ ಮುಂಚೆ ಅಂದರೆ ಇದು ಅರಿಶಿನ ಆಡೋದು ಮತ್ತು ಇದೊಂಥರ ಇದು ಏನು ಮೂಮೆಂಟ್ ಎಂಜಾಯ್ ಮಾಡೋದಿರ್ತೈತಲ್ರಿ. ಸೊ ಇದು ಎಲ್ಲರ ಕಡೆಯಿಂದನೂ ಅಂದ್ರೆ ಆ ಪೂರ್ಣ ಮದ್ವೆಗೆ ಹೋಗೇನ ಮಾಡಿದ್ವಿ ಅಂದ್ರೆ ಅದು ಆಗೋದಿಲ್ಲ ರೀ. ಸೊ ಹಾಗಾಗಿ ಸ್ವಲ್ಪ ಅಡ್ವಾನ್ಸಾಗಿ ಮಾಡ್ಕೊಂಡ್ವಿ ಅಂದರೆ ಇದು ಮೂಮೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ದಂಗೆ ಆಯ್ತು, ಹುಡುಗಿಗೂ ಖುಷಿ ಆಗ್ತಾಳೆ ರೀ. ಸೊ ನಾವು ಫಂಕ್ಷನ್ ಮಾಡಿದ ಫೀಲ್ ಅದೊಂಥರ ವೈಬ್ ಮಸ್ತ್ ಮೆಮೊರೇಬಲ್ ಆಗಿರ್ತೈತೆ ಅಂತ ಹೇಳ್ಕಂದ್ರೆ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ ರೀ ನಾವು. ಇದೆಲ್ಲ ಗೇಮ್ಸ್ ಬಗ್ಗೆ ಎಲ್ಲ ಪ್ಲ್ಯಾನ್ ನಮ್ಮ ತಂಗಿಗಳ್ದ ಐತ್ರಿ. ಅಕ್ಕ ಅವರು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಫೋನ್ ಹಚ್ಚಿದ್ರು ನಂಗೆ, ಹಿಂಗೆ ಮಾಡೋ ನಂಗೆ ಏನರ ಗೇಮ್ಸ್ ಪ್ಲ್ಯಾನ್ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಎಂಟರ್ಟೈನ್ಮೆಂಟು ಆಗ್ತೈತಿ ಮತ್ತು ಫಂಕ್ಷನ್ ಮಾಡಿದ ಫೀಲ್ದ ವೈಬು ಬರ್ತೈತಿ ಮತ್ತು ಮೆಮೊರೇಬಲ್ ಆಗೂ ಇರ್ತೈತೆ ಅಂತ ಹೇಳ್ಕರಂದೆ. ಹಾಗಾಗಿ ನಾವು ಹ್ಞೂ ಅಂದ್ವಿ ರೀ. ಸ್ವಲ್ಪ ಲೇಟ್ ಆಯಿತು ಫಂಕ್ಷನ್ ಚಾಲೂ ಮಾಡೋಕೆ, ಅಂದರೆ ಎಲ್ಲರೂ ಬಂದ ಮೇಲೆ ಚಾಲೂ ಮಾಡಿದ್ವಿ ಅನ್ನೋಣ ಸ್ವಲ್ಪ ಲೇಟ್ ಆಯ್ತು ರೀ ಅಷ್ಟೇ. ಆಮೇಲೆ ಎಲ್ಲ ಮುಗಿಸ್ಕೊಂಡ್ವಿ. ಈಶ್ವರ್ ಅವರು ಹಾಸ್ತಾ ಇದ್ದಾರೆ. ಅವ್ರ ವೈಟ್ ಶರ್ಟ್ ಮೇಲೆ ನಮ್ಮ ಕಣ್ಣು ಭಾಳ ಐತಿ. ನಮ್ಮ ಅತ್ತಿ ಮಗ ರೀ, ಅವನು ಅರ್ಶಿನ ಕೂಡ ಹಚ್ಚಿದ್ರಿ ಆಕೆಗೆ. ಈಗ ಅರ್ಶಿನ ಹಚ್ಚಾತಿದ್ದವರು ಅವರ ಹುಡುಗಿ ಮಮ್ಮಿ ಪಪ್ಪ ರೀ, ಅಂದರೆ ನಮ್ಮ ಕಾಕಾರು ಮತ್ತು ನಮ್ಮ ಕಾಕೋರು ರೀ. ಅವ್ರು ಅರ್ಶಿನ ಹಚ್ಚಾತ್ರು. ಆಮೇಲೆ ಅವ್ರ ಅಕ್ಕ ಕೂಡ, ಅವ್ರ ಅಕ್ಕ ಅಂದರೆ ಈ ಹುಡುಗಿ ಅಕ್ಕ ರೀ, ಅಕ್ಕನ ಮಗಳಕ್ಕೆ ಅಕ್ಕಿ ಮಗಳ ಕಡೆನೂ ಹಚ್ಚಾತಿದ್ರು ರೀ. ಸೊ ಎಲ್ಲರೂ ಈ ಅರ್ಶಿನ ಫಂಕ್ಷನ್ ಒಳಗೆ ಅಷ್ಟರು ಅರ್ಶಿನ ಹಚ್ಚೋದು ಇದನ್ನೆಲ್ಲ ಇದೇ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈಗ ನನ್ನ ಮಗಳು ಮತ್ತು ದೊಡ್ಡ ಮಗಳು ಮತ್ತು ಸಣ್ಣ ಮಗಳು ಅವರಿಬ್ಬರು ಕೂಡ ಅರ್ಶಿನ ಹಚ್ಚಕ್ಕೆ ಹೋದ್ರಿ. ಸೊ ಹಿಂಗೆ ಒಟ್ಟರು ಫ್ಯಾಮ್ಲಿ ಒಳಗಾತು ಮತ್ತು ಈಗೇನು ರಿಲೇಷನ್ಸ್ ನಾವು ಯಾರು ಆಪ್ತರು ಇರ್ತಾರೆ ಅವ್ರಿಗೆಲ್ಲ ಕರೆದಿರ್ತೀವಲ್ರಿ, ಅವರು ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಅರಿಶಿನ ಹಚ್ಚಿ ಆರತಿ ಮಾಡೋದಿರ್ತೈತೆ ರೀ. ಅದನ್ನ ಮಾಡತ್ತಿದ್ರು. ಮತ್ತು ಈಗ ಹಳೆ ಕಾಲದ ಬಂದಿ ನೋಡ್ರಿ, ನಾವು ಹಿಂಗೇನಾರು ಫಂಕ್ಷನ್ ಮಾಡಕತ್ರ ಅವರು ಒಂದೊಂದು ಹಾಡಬೇಕಂತ ಅವ್ರದ್ದೆಲ್ಲಾಗಿರ್ತೈತಿ. ಸೊ ಅವಾಗಿನ ಹಾಡುಗಳು ಅವು ಭಾಳ ಚಂದ ರೀ. ಬಟ್ ಈಗ ನಮಗೆ ಅವು ಬರುವುದಿಲ್ಲ ರೀ. ಅವ್ರ ಕರೆ ಹಿರಿಯರು ಇದ್ರು ಅಂತೇಳಿ ಆ ಫಂಕ್ಷನ್ನಾಗ ಅವ್ರು ಒಂದರ ಹಾಡಿದಾಗ ಅವ್ರಿಗೆ ಸಮಾಧಾನ ಆಗ್ತೈತಿ. ಸೊ ಹಾಗಾಗಿ ಅವರೊಬ್ಬರು ಬಂದಿದ್ರು, ನಾ ಹಾಡ್ತೀನಂತಾನ ಅವ್ರಿಗೂ ಹಾಡಕ್ಕೆ ಕೊಟ್ಟಿವಿ ರೀ. ಭಾಳ ಚಂದ ಹಾಡಿದ್ರು ಅದನ್ನು. ಈಗ ನಾನು ಮತ್ತು ನಮ್ಮ ದೀಪು ಅಂದರೆ ನಮ್ಮ ಬ್ರದರ್ ವೈಫ್ ನಾವಿಬ್ಬರು ಕೂಡಿ ಅರ್ಶಿನ ಹಚ್ಚಕ್ಕೆ ಬಂದೀವಿ ರೀ. ಈ ಫಂಕ್ಷನ್ನಾಗ ಹೆಂಗೆ ರೀ, ಈಗೇನು ಇವೆಲ್ಲ ಸೆಪ್ರೇಟ್ ಫಂಕ್ಷನ್ ಮಾಡ್ತೀವಲ್ಲ,
ಯಾವ್ದಾರ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆ ಟೈಮ್ ಹೆಂಗಾಗ್ಬಿಡ್ತೈತಂದ್ರೆ ಫಂಕ್ಷನ್ಗೆಲ್ಲ ಲೇಟ್ ಆಗಿತ್ತು ಅಂತ ಹೇಳ್ಕರಂದ್ರೆ ಅವು ಒಂದೆರಡು ಕ್ಯಾನ್ಸಲ್ ಆಗೇ ಬಿಡ್ತಾವೆ. ಪ್ರತಿ ಸಲ ಹಿಂಗೆ ಆಗ್ತೈತಿ. ಆ ಹಳದಿ ಫಂಕ್ಷನ್ದು ಒಂದು ರೀಲ್ಸ್ ಮಾಡ್ಬೇಕು ಅಂದಿದ್ವಿ, ಬಟ್ ಅದಾಗಲಿಲ್ಲ ರೀ. ಹಂಗೆ ಇದು ಅರಿಶಿನದ ಫಂಕ್ಷನ ಮತ್ತು ಅದು ಗೇಮ್ಸ್ ಅಟ್ಟು ಆಡೋಗುಡ್ದ ಟೈಮ್ ಆಗಿ ಹೋಗ್ಬಿಡ್ತು. ಸೊ ಅದಕ್ಕೆ ಬಿಟ್ಟು ಮತ್ತು ಇನ್ನು ನೆಕ್ಸ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳ್ಕಂದು ನೆಕ್ಸ್ಟ್ ಡೇ ನಾವು ಮೆಹಂದಿ ಫಂಕ್ಷನ್ ಮಾಡೋರ್ದಿವಿ. ಸೊ ಆದ್ರೆ ಅವಾಗಾರ ಮಾಡ್ಬೇಕಂತ ಹೇಳ್ಕಂದು ಅನ್ಕೊಂಡಿವ್ರಿ ಎಲ್ಲರೂ. ಈಗೇನ ಈ ಮದುಮಗಳು ಅದಾಳಲ್ರಿ, ಅವ್ರ ಅಕ್ಕ ತಂಗಿರಿ ಅವರೆಲ್ಲ. ಅವರು 4 ಮಂದಿ ಅಕ್ಕ ತಂಗ್ಯಾರ್ರಿ. ಈಗ 2ನೇದಕ್ಕಿ ಅವ್ರು 3 4ನೇದವ್ರು ಇಬ್ಬರು. ಅವರು ಅರ್ಶಿನ ಹಚ್ಚಾತಿದ್ರು. ಆಮೇಲೆ ಮಮ್ಮಿ ಕೂಡ ಯಶು ಕೂಡ ಹಚ್ಚಾತಿದ್ರ. ನಮ್ಮ ಯಶು ಅಂತೂ ಕೆಳಗೆ ನಿಲ್ಲವಲ್ರಿ. ನಾನು ಅರ್ಶಿನ ಹಚ್ತೀನಿ, ನಾನು ಅರ್ಶಿನ ಹಚ್ತೀನಿ. ಶರ್ಟ್ ಎಲ್ಲ ಅರ್ಶಿನ ಮಾಡ್ಕೊಂಡ್ಬಿಟ್ಟಿದ್ರಿ. ನಮ್ಮ ಸೋನು ಕೂಡ ಒಂದು ಸ್ವಲ್ಪ ಏನು ಅರ್ಶಿನ ಕಲ್ಸಿದ ಬುಟ್ಟಿ ಇಲ್ಲಿ ಮುಗ್ದೈತೆ ಅನ್ನೋ ತಡ ಇಲ್ದ ಒಟ್ಟರು ಒಬ್ರಿಗೊಬ್ರು ಅವ್ರಿಗೆ ಅವ್ರು ಹಚ್ಚು ಅವ್ರಿಗೆ ಅವರು ಹಚ್ಚತ್ತೇಳಿ ಫುಲ್ ಅರ್ಶಿನ ಆಡ್ಬಿಟ್ರಿ. ಹಾಂ ಹಚ್ಚ ಈಚೆ ಕಡೆ ಹಚ್ಚ ಆ ವಿಡಿಯೋ ಮಾಡತ್ತೇನಿ. ಬಟ್ ನಮ್ಮ ಯಶು ಬಂದು ಅತ್ತೆ ನಿಂಗೂ ಹಚ್ತಾನೆ ಅಂತ ಬಂದು ಹಚ್ಚಾತಿದ್ರಿ. ಹಂಗಾಗಿ ವಿಡಿಯೋ ಶೇಕ್ ಆಗ್ತದು. ಆಮೇಲೆ ನಮ್ಮ ತಮ್ಮ ಇದ್ರಾಗೆಲ್ಲೋ ಹಾಕೊಂಡನಲ್ರಿ, ಅವ ಏನು ಅನ್ನತ್ತಿದ್ದ, ಸ್ವಲ್ಪ ಬ್ರೈಟ್ನೆಸ್ ಇಡ್ರುವ ನಾವು ಕಬ್ಬು ಬರ್ತೀವಿ ಕಿರಿಂದ ಅನ್ನತ್ತಿದ್ದ. ಹಂಗೆ ನಕ್ಕೋತ ಅದನ್ನು ಒಂದು ವಿಡಿಯೋ ಮುಗಿಸ್ಕೊಂಡಿವ್ರಿ. ಇವಾಗ ಲಾಸ್ಟಲ್ಲಿ ನಮ್ಮ ಕಾಕು ಕೂಡ ಹಚ್ಚಾತಾರೆ. ಇವರು ಸಣ್ಣವ್ರ ಕಾಕು ರೀ, ನಮ್ಮ ಸಣ್ಣ ಕಾಕನ ಮಿಸ್ಸಸ್ ಇವರು. ಸೊ ಅವರು ಕೂಡ ಇಲ್ಲಿ ಅರ್ಶಿನ ಹಚ್ತಾ ಇದ್ದಾರೆ ಆಕೆಗೆ ಲಾಸ್ಟಿಗಲ್ಲಿ. ಅಂದ್ರೆ ಏನೇನು ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಈ ಕಾಕು ಮತ್ತು ಈಗೇನು ಹುಡುಗಿ ಕುಂತಾಳಲ್ರಿ ಅವ್ರ ಮಮ್ಮಿ ನಮ್ಮಿಬ್ಬರು ಕಾಕುಗಳು ಸೇರಿದ್ರೆ ಯಾವುದೋ ಒಂದು ಸಣ್ಣ ಫಂಕ್ಷನ್ ಒಂದು 100-150 ಮಂದಿ ಫಂಕ್ಷನ್ ಇತ್ತಂದ್ರೆ ಎಲ್ಲ ಏನು ಅಡುಗೆ ಮಾಡೋದೈತಿ ಎಲ್ಲ A to Z ಎಲ್ಲನೂ ಅವರ ಮೇಂಟೈನ್ ಅಷ್ಟು ಸ್ಟ್ರಾಂಗ್ ಅದಾರ ರೀ. ಅವ್ರಿದ್ರಂದ್ರೆ ನಮ್ಗೆ ಯಾವುದು ಫಂಕ್ಷನ್ದು ಟೆನ್ಷನ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಸ್ಟ್ರಾಂಗು ಅದಾರು ಮತ್ತು ಫಂಕ್ಷನ್ ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತು ಐತ್ರಿ ಅವ್ರಿಗೆ. ಆಮೇಲೆ ಎಲ್ಲರೂ ಫೋಟೋ ಶೂಟ್ಗಳನ್ನು ಮಾಡ್ಕೊಂಡಿವ್ರಿ ಅಕ್ಕಿ ಜೊತೆ ನಿಂತ್ಕೊಂಡು. ಅವರಿಬ್ರು ನಮ್ಮ ಕಾಕುಗಳಿದ್ರೆ ಆನೆ ಬಲ ಇದ್ದಂಗೆ ರೀ. ನಮ್ಗೆ ಫಂಕ್ಷನ್ ಅಂದ್ರೆ ಟೆನ್ಷನ್ ಆಗೋದಿಲ್ಲ. ದೂರಿಂದ ಹೋಗಂಗ ಎಲ್ಲರೂ ಸ್ಮೈಲ್ ಮಾಡಿ ಓಕೆ. ಅರ್ಶಿನ ಹಚ್ಚೋದೆಲ್ಲ ಮುಗಿದ ಬಳಿಕ ನೀರು ಹಾಕತ್ತಿದ್ದೀವಿ ರೀ ಇವಾಗ. ಸೊ ಇದೆಲ್ಲ ಫಂಕ್ಷನ್ ಇನ್ನು ನೀರು ಹಾಕೋದು ಮುಗೀತಂದ್ರೆ ಇದು ಹಳದಿ ಫಂಕ್ಷನ್ ಮುಗೀತು ರೀ. ನಮ್ಮ ಕಾಕಾರು ಎಷ್ಟಾರ ವಿಡಿಯೋ ಮಾಡ್ತಾರೆ, ಎಷ್ಟೋ ಫೋಟೋ ತಗೋತಾರೆ, ಸಾಕು ಮಾಡ್ರಿ ಅಂತ ಏಕಂದ್ರೆ ಅನ್ನತ್ತಿದ್ರು. ಸೊ ಇನ್ನು ಲಾಸ್ಟ್ ಊಟ ಎಲ್ಲರೂ ಕೂಡಿ ಊಟ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೋದಿವಿ ರೀ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನದು ನಮ್ದು ಹಳದಿ ಫಂಕ್ಷನ್ ಕಾರ್ಯಕ್ರಮ ನಾವು ಹೀಗೆಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಮೆಹಂದಿ ಫಂಕ್ಷನ್ ಮಾಡೋರ್ದಿವಿ. ಅದನ್ನೆಲ್ಲ ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ. ಇಂಥ ಫ್ಯಾಮಿಲಿ ಫಂಕ್ಷನ್ಸ್ ಆಯ್ತು ಮತ್ತು ನನ್ನ ವ್ಲಾಗ್ಗಳನ್ನು ನೋಡ್ಬೇಕಂತೇಳಿ ನಿಮ್ಗೆ ಅನಿಸಿದ್ರೆ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂಗೆ ಸಪೋರ್ಟ್ ಮಾಡಿರಿ. ನಾನು ಒಳ್ಳೆ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಹಂಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.